ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತಾಡ್ತಿರೋ ವಿಷಯ ಯಾವುದೇ ಸಿನಿಮಾ ಕಥೆಗಿಂತ ಭಯಾನಕವಾಗಿದೆ. ಜೆಫ್ರಿ ಎಪ್ಸ್ಟೈನ್ ಒಬ್ಬ ಅಮೆರಿಕನ್ ಬಿಲಿಯನಿಯರ್. ಇವನ ಹೆಸರು ಕೇಳಿದ್ರೆ ಸಾಕು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಬರುತ್ತೆ. ಯಾಕೆ ಅನ್ಕೊಳ್ತೀರಾ? ಇತ್ತೀಚೆಗೆ ಅಮೆರಿಕದ ಕೋರ್ಟ್ 900ಕ್ಕೂ ಹೆಚ್ಚು ಪುಟಗಳ ಎಪ್ಸ್ಟೈನ್ ಫೈಲ್ಸ್ ಅನ್ನ ರಿಲೀಸ್ ಮಾಡಿದೆ. ಇದು ಬರೀ ದಾಖಲೆಗಳಲ್ಲ, ಪ್ರಭಾವಿ ವ್ಯಕ್ತಿಗಳ ಮುಖವಾಡ ಕಳಚುವ ಕರಾಳ ಸತ್ಯ. ಎಪ್ಸ್ಟೈನ್ಗೆ ಕೆರಿಬಿಯನ್ ಸಮುದ್ರದಲ್ಲಿ ಒಂದು ಪ್ರತ್ಯೇಕ ದ್ವೀಪವಿತ್ತು. ಅದನ್ನ ಲಿಟಲ್ ಸೇಂಟ್ ಜೇಮ್ಸ್ ಅಂತ ಕರಿತಿದ್ರು. ಆದ್ರೆ ಜನ ಅದಕ್ಕೆ ಪಾಪದ ದ್ವೀಪ ಅಂತ ಹೆಸರಿಟ್ಟಿದ್ರು. ಅಲ್ಲಿಗೆ ದೊಡ್ಡ ದೊಡ್ಡ ವಿಜ್ಞಾನಿಗಳು, ಪ್ರೆಸಿಡೆಂಟ್ ಮತ್ತು ಫೇಮಸ್ ಸ್ಟಾರ್ಸ್ ಬರ್ತಾ ಇದ್ರು. ಯಾಕೆ ಬರ್ತಿದ್ರು? ಈ ಅಪ್ರಾಪ್ತ ಬಾಲಕಿಯರ ಮೇಲೆ ನಡೀತಿರೋ ದೌರ್ಜನ್ಯಗಳ ಬಗ್ಗೆ ಈಗ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಈ ಫೈಲ್ಸ್ ನಲ್ಲಿ ಆ ದ್ವೀಪಕ್ಕೆ ಭೇಟಿ ಕೊಟ್ಟ ಪ್ರತಿಯೊಬ್ಬರ ಹೆಸರು ಇದೆ. ಈಗ ಈ ಫೈಲ್ಸ್ ನಲ್ಲಿ ಯಾರ ಹೆಸರು ಇದೆ ಅಂತ ನೋಡೋಣ. ಮೊದಲನೇದಾಗಿ ಅಮೆರಿಕದ ಮಾಜಿ ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್. ಇವರು ಎಪ್ಸ್ಟೈನ್ ಜೊತೆ ಹಲವು ಬಾರಿ ಕಾಣಿಸ್ಕೊಂಡಿದ್ದಾರೆ. ಎರಡನೇದಾಗಿ ಬ್ರಿಟನ್ ರಾಜಮನೆತನದ ಪ್ರಿನ್ಸ್ ಆಂಡ್ರೋ. ಇವರ ಮೇಲೆ ಗಂಭೀರ ಆರೋಪಗಳು ಇವೆ. ವಿಷಯ ಅಂದ್ರೆ ಮಹಾನ್ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್. ಇವರ ಹೆಸರು ಕೂಡ ಈ ದಾಖಲೆಗಳಲ್ಲಿ ಉಲ್ಲೇಖವಾಗಿದೆ. ಇಲ್ಲಿ ಒಂದು ವಿಷಯ ತಿಳ್ಕೋಬೇಕು, ಹೆಸರು ಇರೋ ಎಲ್ಲ ಪ್ರತಿಯೊಬ್ಬರು ಕ್ರಿಮಿನಲ್ಸ್ ಅಂತಲ್ಲ, ಆದ್ರೆ ಇವರೆಲ್ಲರೂ ಆ ಕ್ರಿಮಿನಲ್ ದ್ವೀಪದಲ್ಲಿ ಏನ್ ಮಾಡ್ತಿದ್ರು ಅನ್ನೋದೇ ಈಗ ಕೋರ್ಟ್ ಮುಂದೆ ಇರೋ ಪ್ರಶ್ನೆ. 2019ರಲ್ಲಿ ಎಪ್ಸ್ಟೈನ್ ಜೈಲಿನಲ್ಲಿ ಇದ್ದಕ್ಕಿದ್ದಂತೆ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳ್ತಾರೆ. ಆದ್ರೆ ಇವತ್ತಿಗೂ ಜನ ಇದನ್ನು ನಂಬ್ತಿಲ್ಲ. ಇಷ್ಟೊಂದು ದೊಡ್ಡ ಜನರ ಗುಟ್ಟನ್ನು ಬಾಯಿ ಬಿಡ್ತಾನೆ ಅಂತ ಯಾರಾದ್ರೂ ಅವನು ಸಾಯಿಸಿದ್ರ? ಈಗ ಬಿಡುಗಡೆ ಆಗಿರೋ ಈ ದಾಖಲೆಗಳು ಕೇವಲ ಆರಂಭವಷ್ಟೇ. ಇನ್ನು ಸುಮಾರು 200 ಹೆಸರುಗಳು ಗುಪ್ತವಾಗಿವೆ. ಸ್ನೇಹಿತರೆ, ಅಧಿಕಾರ ಮತ್ತು ಹಣ ಇದ್ರೆ ಏನೇನೋ ಮಾಡಬಹುದು ಅನ್ಕೊಂಡಿರೋ ಈ ಪ್ರಭಾವಿ ವ್ಯಕ್ತಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಫೈಲ್ನಿಂದ ಅವರಿಗೆ ಶಿಕ್ಷೆ ಆಗುತ್ತಾ? ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸತ್ಯ ಎಲ್ಲರಿಗೂ ಗೊತ್ತಾಗಲಿ. ಫಾಲೋ ಮಾಡೋದನ್ನ ಮರಿಬೇಡಿ.